ನಮಸ್ಕಾರ ವೀಕ್ಷಕರೇ. ಇದು ಪ್ರತಿ ವೃಶ್ಚಿಕ ರಾಶಿಯವರು ಕೇಳಲೇಬೇಕಾದ ವಿಷಯ. ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಿಂದ ಸರಣಿ ಕಷ್ಟಗಳು, ಶ್ರಮಕ್ಕೆ ತಕ್ಕ ಫಲವಿಲ್ಲದೆ ಬೇಸತ್ತವರು ಮತ್ತು ಆಪ್ತರಿಂದ ಮೋಸ ಹೋಗಿ ಮನಸ್ಸು ಒಡೆದವರು ಈ ವಿಡಿಯೋವನ್ನು ಖಂಡಿತ ಮಿಸ್ ಮಾಡಬೇಡಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಇಷ್ಟೊಂದು ಕಷ್ಟಗಳು ಬರಲು ಕಾರಣವೇನು ಮತ್ತು ಇನ್ನು ಮುಂದೆ ಆಗಲಿರುವ ಅದ್ಭುತ ಬದಲಾವಣೆಗಳೇನು ಎಂಬುದನ್ನು ಇಲ್ಲಿ ಹೇಳಲಿದ್ದೇನೆ. ಮುಖ್ಯವಾಗಿ ನಿಮಗೆ ಮೋಸ ಮಾಡಿದವರು, ನಿಮ್ಮ ಬೆಳವಣಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡುವವರು ಮತ್ತು ನಿಮ್ಮ ಜೀವನಕ್ಕೆ ಮರಳಿ ಬರಲು ನೋಡುತ್ತಿರುವ ಮೂವರು ವ್ಯಕ್ತಿಗಳ ಬಗ್ಗೆ ತಿಳಿಸುತ್ತೇನೆ. ಅವರ ಹೆಸರಿನಲ್ಲಿರುವ ಆ 3 ಅಕ್ಷರಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆದ್ದರಿಂದ ಕೊನೆಯವರೆಗೂ ನೋಡಿ. ಆದರೆ ಒಂದು ಸಣ್ಣ ವಿನಂತಿ, ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಹಾಗೆಯೇ ನಿಮ್ಮನ್ನು ಕಾಡುತ್ತಿರುವ ಉದ್ಯೋಗ, ಸಾಲ, ಆರೋಗ್ಯ ಅಥವಾ ಕೌಟುಂಬಿಕ ಸಮಸ್ಯೆ ಏನೇ ಇದ್ದರೂ ಕಮೆಂಟ್ ಮಾಡಿ. ನಾನು ಆ ಪರಮಶಿವನಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೃಶ್ಚಿಕ ರಾಶಿಯವರೇ, ನೀವು ಹೊರಗಡೆ ಎಷ್ಟು ಧೈರ್ಯವಾಗಿ ಕಂಡರೂ ನಿಮ್ಮ ಮನಸ್ಸಿನ ಒಳಗಿರುವ ನೋವು ದೇವರಿಗಷ್ಟೇ ಗೊತ್ತು. ನೀವು ನಿಮ್ಮ ಕಷ್ಟಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಹೊರಗೆ ನಗುತ್ತಾ ಒಳಗೆ ನೊಂದುಕೊಳ್ಳುತ್ತೀರಿ. ಮುಖ್ಯವಾಗಿ ನೀವು ಯಾರನ್ನಾದರೂ ನಂಬಿದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರಿ. ಅವರೇ ನಮ್ಮವರು ಅಂದುಕೊಂಡು ಏನನ್ನಾದರೂ ಮಾಡಲು ಸಿದ್ಧರಾಗುತ್ತೀರಿ. ಆದರೆ ಅದೇ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳಿಗೂ ಕಾರಣವಾಗಿದೆ. ನೀವು ನಂಬಿದವರೇ ನಿಮಗೆ ಮೋಸ ಮತ್ತು ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನೀವು ಬೆಳೆಯಲು ಯತ್ನಿಸಿದಾಗಲೆಲ್ಲ ಕಾಲೆಳೆದು ಹಿಂಸಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ವಿಷಯ ಗಮನಿಸಿರಬಹುದು. ಒಳ್ಳೆಯದು ನಡೆಯುವಾಗ ಅಥವಾ ಕೆಲಸ ಮುಗಿಯುವ ಕೊನೆ ಕ್ಷಣದಲ್ಲಿ ಯಾವುದಾದರೂ ಅಡ್ಡಿ ಬರುತ್ತದೆ. ಕೈಗೆ ಹಣ ಬರುವಾಗ ಅನಿರೀಕ್ಷಿತ ಖರ್ಚು ಎದುರಾಗುತ್ತದೆ. ನೀವು ನೆಮ್ಮದಿಯಾಗಿರಲು ಬಯಸಿದಾಗ ಯಾರೋ ಒಬ್ಬರು ನಿಮ್ಮ ಮನಃಶಾಂತಿಯನ್ನು ಕೆಡಿಸುತ್ತಾರೆ. ಇವೆಲ್ಲವೂ ಏಕೆ ನಡೆಯುತ್ತಿವೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ಕೇವಲ ದುರದೃಷ್ಟವಲ್ಲ, ನಿಮ್ಮ ಸುತ್ತಲಿರುವ ಕೆಲವು ವ್ಯಕ್ತಿಗಳೂ ಹೌದು. ನಿಮ್ಮ ಬೆಳವಣಿಗೆ ಮತ್ತು ಯಶಸ್ಸು ನೋಡಿ ಹೊಟ್ಟೆ ಕಿಚ್ಚು ಪಡುವವರು, ನಿಮ್ಮ ಒಳ್ಳೆಯತನವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವವರು ಇದ್ದಾರೆ. ಬಹಳಷ್ಟು ವೃಶ್ಚಿಕ ರಾಶಿಯವರು ಎಲ್ಲರನ್ನೂ ತಮ್ಮಂತೆಯೇ ಒಳ್ಳೆಯವರೆಂದು ನಂಬಿ ದೊಡ್ಡ ತಪ್ಪು ಮಾಡುತ್ತಾರೆ. ಆದರೆ ಈ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯವರಲ್ಲ. ಕೆಲವರು ಕೇವಲ ತಮ್ಮ ಸ್ವಾರ್ಥ ಮತ್ತು ಅಗತ್ಯಕ್ಕಾಗಿ ಮಾತ್ರ ನಿಮ್ಮ ಹತ್ತಿರ ಬರುತ್ತಾರೆ. ಕೆಲವರು ನಿಮ್ಮಿಂದ ಲಾಭ ಪಡೆಯಲು ಬಂದರೆ, ಇನ್ನು ಕೆಲವರು ನಿಮ್ಮಿಂದಲೇ ವಿಷಯ ತಿಳಿದು ನಿಮಗೇ ವಿರುದ್ಧವಾಗಿ ಬಳಸುತ್ತಾರೆ. ಇದನ್ನು ನೀವು ಎಷ್ಟು ಬೇಗ ಅರ್ಥ ಮಾಡಿಕೊಂಡರೆ ಅಷ್ಟು ಒಳ್ಳೆಯದು. ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭವಾಗುತ್ತಿದ್ದು, ಯಾರು ನಿಜವಾದವರು, ಯಾರು ನಟಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಲಿದೆ. ಒಮ್ಮೆ ಯೋಚಿಸಿ. ಹಿಂದೆ ಹಣ ಕೇಳಿದವರಿಗೆ ಕೊಟ್ಟಿದ್ದೀರಿ. ಕಷ್ಟ ಅಂದಾಗ ನಿಮ್ಮ ಕೆಲಸ ಹಾಗೂ ಕುಟುಂಬವನ್ನು ಬದಿಗಿಟ್ಟು ಓಡಿ ಹೋಗಿ ಸಹಾಯ ಮಾಡಿದ್ದೀರಿ. ಆದರೆ ನಿಮಗೆ ಕಷ್ಟ ಬಂದಾಗ ಎಷ್ಟು ಜನ ಜೊತೆ ನಿಂತರು? ಅವರಲ್ಲಿ ಹಲವರು ಫೋನ್ ಕೂಡ ಎತ್ತದೇ ನಿಮ್ಮನ್ನು ನಿರ್ಲಕ್ಷಿಸಿದರು. ಆದರೆ ಈಗ ಅದೇ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನಕ್ಕೆ ಬರಲು ಯತ್ನಿಸುತ್ತಿದ್ದಾರೆ. ಇಲ್ಲಿಂದ ಕರ್ಮ ತನ್ನ ಕೆಲಸ ಆರಂಭಿಸುತ್ತದೆ. ಕರ್ಮ ಎಂದರೆ ಕೇವಲ ಶಿಕ್ಷೆಯಲ್ಲ, ನಿಜಾಂಶ ಬಯಲಾಗುವುದು. ಕಾಲಭೈರವ ಸ್ವಾಮಿಯ ಕೃಪೆಯಿಂದ ಇಷ್ಟು ದಿನ ನಿಮಗೆ ತಿಳಿಯದ ಸತ್ಯಗಳು ಈಗ ಒಂದೊಂದಾಗಿ ಸ್ಪಷ್ಟವಾಗಿ ತಿಳಿಯಲಿವೆ. ಯಾರು ನಿಮ್ಮ ಬಗ್ಗೆ ನಿಜವಾಗಿ ಯೋಚಿಸುತ್ತಾರೆ, ಯಾರು ನಟಿಸುತ್ತಾರೆ ಎಂಬುದು ಈಗ ನಿಮಗೆ ತಿಳಿಯಲಿದೆ. ಹಲವು ವೃಶ್ಚಿಕ ರಾಶಿಯವರು ಪ್ರೇಮ, ಸ್ನೇಹ, ಕುಟುಂಬ ಅಥವಾ ವ್ಯಾಪಾರದಲ್ಲಿ ಆದ ಹಳೆಯ ವಂಚನೆ ಮತ್ತು ಅವಮಾನವನ್ನು ಇಂದಿಗೂ ಮರೆತಿಲ್ಲ. ರಾತ್ರಿ ಒಂಟಿಯಾಗಿದ್ದಾಗ ನಾನವರಿಗೆ ಏನು ತಪ್ಪು ಮಾಡಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರುತ್ತದೆ. ಆದರೆ ಈಗ ಕರ್ಮಚಕ್ರ ತಿರುಗುತ್ತಿರುವುದರಿಂದ ಅದಕ್ಕೆ ಉತ್ತರ ಸಿಗಲಿದೆ. ನೀವು ಮೌನಿಯಾಗಿದ್ದೀರಿ. ನಿಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅಂದುಕೊಂಡವರು ಈಗ ತಮ್ಮ ತಪ್ಪಿನ ಅರಿವು ಮಾಡಿಕೊಳ್ಳುತ್ತಿದ್ದಾರೆ. ನೀವು ದೂರವಾದ ಮೇಲೆ ತಮ್ಮ ಜೀವನದ ಅದೃಷ್ಟವೇ ದೂರಾಗಿದೆ ಮತ್ತು ನೀವಿಲ್ಲದೆ ಏನೂ ಸರಿಯಾಗಿ ನಡೆಯುತ್ತಿಲ್ಲ ಎಂಬುದನ್ನು ಮನಗಂಡು ಅವರು ಮತ್ತೆ ನಿಮ್ಮ ಬಳಿ ಬರಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ವೃಶ್ಚಿಕ ರಾಶಿಯವರೇ, ಇಲ್ಲೇ ನೀವು ಎಚ್ಚರದಿಂದಿರಬೇಕು. ಎಲ್ಲರನ್ನೂ ಕ್ಷಮಿಸಬೇಕಾಗಿಲ್ಲ ಮತ್ತು ಎಲ್ಲರಿಗೂ ಎರಡನೇ ಅವಕಾಶ ನೀಡಬೇಕಾಗಿಲ್ಲ. ಒಮ್ಮೆ ಮೋಸ ಮಾಡಿದವರು ಮತ್ತೊಮ್ಮೆ ಮಾಡುವುದಿಲ್ಲ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ವಿಡಿಯೋದ ಕೊನೆಯಲ್ಲಿ ಹೇಳುವ ಆ 3 ಅಕ್ಷರಗಳ ಹೆಸರಿನ ವ್ಯಕ್ತಿಗಳು
ನಿಮ್ಮ ಜೀವನಕ್ಕೆ ಮರಳಿ ಬರಲು ಯತ್ನಿಸುತ್ತಿದ್ದಾರೆ. ಅವರ ಉದ್ದೇಶವೇನು? ಅವರನ್ನು ಗುರುತಿಸುವುದು ಹೇಗೆ ಎಂದು ತಿಳಿಯೋಣ. ಇದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಆರಂಭವಾಗಲಿರುವ ಶುಭ ಕಾಲದ ಬಗ್ಗೆ ತಿಳಿಯಬೇಕು. ನಿಮ್ಮ ಕಷ್ಟಗಳು ಕೊನೆಗೊಂಡು ಶ್ರಮಕ್ಕೆ ತಕ್ಕ ಮನ್ನಣೆ ಮತ್ತು ಆರ್ಥಿಕ ನೆಮ್ಮದಿ ಸಿಗಲಿದೆ. ನಿಮ್ಮನ್ನು ನಂಬಿದವರೇ ನಿಮ್ಮ ಯಶಸ್ಸು ನೋಡಿ ಆಶ್ಚರ್ಯ ಪಡಲಿದ್ದಾರೆ. ಪ್ರಸ್ತುತ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತಿದ್ದರೂ ಹಳೆಯ ಕಹಿ ನೆನಪುಗಳು ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ನೆನಪಿರಲಿ, ಗತಕಾಲವನ್ನು ಬದಲಿಸಲು ಸಾಧ್ಯವಿಲ್ಲ. ಭವಿಷ್ಯ ನಮ್ಮ ಕೈಯಲ್ಲಿದೆ. ಆದ್ದರಿಂದ ಹಳೆಯದ್ದನ್ನು ಮರೆತು ನಿಮ್ಮ ಬೆಳವಣಿಗೆಯತ್ತ ಗಮನ ಹರಿಸಿ. ನಿಮ್ಮ ಅತಿಯಾದ ಪ್ರೀತಿ ಮತ್ತು ನಂಬಿಕೆಯೇ ಕೆಲವೊಮ್ಮೆ ನಿಮ್ಮ ದೌರ್ಬಲ್ಯವಾಗುತ್ತದೆ. ಅದನ್ನು ನಿಯಂತ್ರಿಸಿ. ಏಕೆಂದರೆ ಎಲ್ಲರೂ ನಿಮ್ಮಂತೆ ಒಳ್ಳೆಯವರಲ್ಲ. ಕೆಲವರು ನಿಮ್ಮ ಪ್ರೀತಿ, ನಂಬಿಕೆ ಮತ್ತು ಒಳ್ಳೆಯತನವನ್ನು ಸ್ವಾರ್ಥಕ್ಕೆ ಬಳಸಿ ಕೆಲಸ ಮುಗಿದ ಮೇಲೆ ಹೊರಟು ಹೋಗುತ್ತಾರೆ. ಆದರೆ ನೀವು ಮಾತ್ರ ಅವರಿಗಾಗಿ ವರ್ಷಗಟ್ಟಲೆ ಕೊರಗುತ್ತೀರಿ. ಇನ್ನು ಮುಂದೆ ಈ ಪರಿಸ್ಥಿತಿ ಬರಬಾರದು. ಈಗ ನೀವು ಬದಲಾಗುವ ಸಮಯ ಬಂದಿದೆ. ಹಿಂದೆ ನೀವು ಮಾಡಿದ ದೊಡ್ಡ ತಪ್ಪೆಂದರೆ ನಿಮ್ಮ ಕನಸು, ಗುರಿ, ಆರ್ಥಿಕ ಪರಿಸ್ಥಿತಿ ಮತ್ತು ಕುಟುಂಬದ ರಹಸ್ಯಗಳನ್ನು ಎಲ್ಲರ ಮುಂದೆ ಹೇಳಿಕೊಂಡಿದ್ದು. ಕೆಲವರು ಅದೇ ವಿಷಯಗಳನ್ನು ನಿಮಗೇ ವಿರುದ್ಧವಾಗಿ ಬಳಸಿ ನಿಮ್ಮ ಯಶಸ್ಸನ್ನು ತಡೆದರು. ಅದಕ್ಕಾಗಿಯೇ ಈಗ ಸ್ವಲ್ಪ ಮೌನವಾಗಿರುವುದು ಅಗತ್ಯ. ಎಲ್ಲವನ್ನೂ ಎಲ್ಲರಿಗೂ ಹೇಳಬೇಕಾಗಿಲ್ಲ. ನಿಮ್ಮ ಯಶಸ್ಸು ಜಗತ್ತಿಗೆ ಕಾಣಿಸಬೇಕೇ ಹೊರತು ನಿಮ್ಮ ಯೋಜನೆಗಳಲ್ಲ. ಈಗೊಂದು ಮುಖ್ಯವಾದ ವಿಷಯವನ್ನು ತಿಳಿಸುತ್ತೇನೆ. ನಿಮ್ಮ ಜೀವನಕ್ಕೆ ಮರಳಿ ಬರಲು ನೋಡುವವರೆಲ್ಲರೂ ಒಂದೇ ತರಹದವರಲ್ಲ. ಕೆಲವರು ಪಶ್ಚಾತ್ತಾಪದಿಂದ ಬಂದರೆ ಇನ್ನೂ ಕೆಲವರು ಸಂಪೂರ್ಣ ಸ್ವಾರ್ಥದಿಂದ ಬರುತ್ತಾರೆ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ, ಗೌರವ ಇರುವುದಿಲ್ಲ. ಅವರಿಗೆ ಬೇಕಿರುವುದು ನಿಮ್ಮ ಹಣ, ಹೆಸರು, ಸಂಪರ್ಕ ಅಥವಾ ಲಾಭ ಮಾತ್ರ. ಅದಕ್ಕಾಗಿಯೇ ಇನ್ನು ಮುಂದೆ ಮನುಷ್ಯರನ್ನು ಅವರ ಮಾತುಗಳಿಂದಲ್ಲ, ಕೃತಿಗಳಿಂದ ಅಳೆಯಿರಿ. ಹಿಂದೆ ನಿಮ್ಮ ಬಳಿ ಸಿಹಿಯಾಗಿ ಮಾತನಾಡಿ ನಂತರ ಅಸಲಿ ಮುಖ ತೋರಿಸಿ ನಿಮಗೆ ಶಾಕ್ ಕೊಟ್ಟವರು ಹಲವರಿದ್ದಾರೆ. ಅದಕ್ಕೆ ಈಗ ದೇವರು ನಿಮಗೆ ವಿಶೇಷ ಬುದ್ಧಿಶಕ್ತಿಯನ್ನು ನೀಡಲಿದ್ದು, ಯಾರು ನಿಜವಾದವರು, ಯಾರು ನಟಿಸುತ್ತಿದ್ದಾರೆ ಎಂಬುದನ್ನು ನೀವು ಬೇಗನೆ ಗುರುತಿಸಲಿದ್ದೀರಿ. ಕಾಲಭೈರವ ಸ್ವಾಮಿ ಕೇವಲ ಶತ್ರುಗಳನ್ನು ಶಿಕ್ಷಿಸುವುದಷ್ಟೇ ಅಲ್ಲ, ಜೀವನದಲ್ಲಿ ಎದುರಾಗುವ ಅಪಾಯಗಳನ್ನು ಮುಂಚಿತವಾಗಿಯೇ ತೋರಿಸುತ್ತಾನೆ. ಅದಕ್ಕಾಗಿಯೇ ಕೆಲವರ ಬಗ್ಗೆ ನಿಮಗೆ ಹಠಾತ್ ಅನುಮಾನ ಅಥವಾ ನಿಮ್ಮ ಮನಸ್ಸು ಮುನ್ಸೂಚನೆ ನೀಡಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಏಕೆಂದರೆ ಅದು ನಿಜವಾಗುತ್ತದೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಅಂತಸ್ಮರಣೆ ಬಹಳ ಬಲವಾಗಿರುತ್ತದೆ. ಇನ್ನು ಉದ್ಯೋಗ ಮಾಡುವ ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳುವುದಾದರೆ, ನಿಮ್ಮಲ್ಲಿ ಹಲವರು ತುಂಬಾ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದರೂ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ. ಕೆಲವೊಮ್ಮೆ ನಿಮಗಿಂತ ಕಡಿಮೆ ಅರ್ಹತೆ ಇರುವವರು ಮುನ್ನಡೆಯುತ್ತಿದ್ದರೆ ನೀವು ಮಾತ್ರ ಅದೇ ಸ್ಥಾನದಲ್ಲುಳಿದು ಬೇಸರಗೊಂಡಿದ್ದೀರಿ. ಆದರೆ ಈಗ ಪರಿಸ್ಥಿತಿ ಬದಲಾಗಲಿದೆ. ನಿಮ್ಮ ಶ್ರಮ ಮತ್ತು ಪ್ರತಿಭೆಯನ್ನು ಗುರುತಿಸುವವರು ಬರಲಿದ್ದು, ಸಿಗಬೇಕಾದ ಗೌರವ ತಡವಾದರೂ ಖಂಡಿತ ಸಿಗಲಿದೆ. ವ್ಯಾಪಾರ ಮಾಡುವ ವೃಶ್ಚಿಕ ರಾಶಿಯವರಿಗೂ ಇದು ಅನ್ವಯಿಸುತ್ತದೆ. ಹಿಂದೆ ಪಾಲುದಾರರು ಅಥವಾ ನಂಬಿದವರು ನಿಮಗೆ ಮೋಸ ಮಾಡಿ ನಷ್ಟ ಉಂಟು ಮಾಡಿರಬಹುದು. ಆದರೆ ಈಗ ನೀವು ಕಲಿತ ಪಾಠಗಳೇ ನಿಮಗೆ ರಕ್ಷಣೆಯಾಗಲಿವೆ. ಇನ್ಮುಂದೆ ನೀವು ಯಾರನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ. ಅದೇ ನಿಮ್ಮ ಶಕ್ತಿಯಾಗಲಿದೆ. ವೃಶ್ಚಿಕ ರಾಶಿಯವರೇ, ನೀವೊಂದು ವಿಷಯ ನೆನಪಿನಲ್ಲಿಡಬೇಕು. ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿ ಘಟನೆಗೂ ಒಂದು ಕಾರಣವಿದೆ. ದೇವರು ನಿಮ್ಮನ್ನು ಶಿಕ್ಷಿಸುತ್ತಿಲ್ಲ, ಬದಲಿಗೆ ಭವಿಷ್ಯಕ್ಕಾಗಿ ಬಲಿಷ್ಠಗೊಳಿಸುತ್ತಿದ್ದಾರೆ. ಆದ್ದರಿಂದ ಹಳೆಯ ದ್ರೋಹಗಳನ್ನು ಶಾಪ ಅಂದುಕೊಳ್ಳದೆ ಪಾಠ ಎಂದು ಭಾವಿಸಿ ಮುನ್ನಡೆಯಿರಿ. ಈಗ ನಾವು ಅತ್ಯಂತ ಮುಖ್ಯವಾದ ಹಂತಕ್ಕೆ ಬಂದಿದ್ದೇವೆ. ಇದುವರೆಗೆ ನಿಮ್ಮ ಗತಕಾಲದ ಬಗ್ಗೆ ಮಾತನಾಡಿದೆವು. ಇನ್ನು ಮುಂದೆ ನಿಮ್ಮ ಭವಿಷ್ಯ ಹಾಗೂ ನಿಮ್ಮ ಜೀವನಕ್ಕೆ ಮರಳಿ ಬರಲಿರುವ ವ್ಯಕ್ತಿಗಳ ಬಗ್ಗೆ ಹೇಳಲಿದ್ದೇನೆ. ಅವರ ಉದ್ದೇಶವೇನು? ಆ 3 ರಹಸ್ಯ ಅಕ್ಷರಗಳು ಯಾವುವು? ಗ್ರಹಗತಿ ಹಾಗೂ ಇತ್ತೀಚಿನ ಬದಲಾವಣೆಗಳನ್ನು ನೋಡಿದರೆ ಕೆಲವರು ನಿಮ್ಮ ಜೀವನಕ್ಕೆ ಮರಳಿ ಬರಲು ಯತ್ನಿಸುತ್ತಿರುವುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಹಿಂದೆ ನೀವು ದೂರವಿಟ್ಟ ಕೆಲವು ವ್ಯಕ್ತಿಗಳು ಈಗ ಮತ್ತೆ ನಿಮ್ಮೊಂದಿಗೆ ಮಾತನಾಡಲು, ನಿಮ್ಮ ಬಳಿ ಬರಲು ಮತ್ತು ನಿಮ್ಮ ಜೀವನದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಇಲ್ಲಿ ನೀವೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ನಿಮ್ಮ ಜೀವನಕ್ಕೆ ಬರಲು ಒಂದು ಕಾರಣವಿರುತ್ತದೆ. ಕೆಲವರು ನಿಮ್ಮನ್ನು ಬೆಳೆಸಲು ಬಂದರೆ ಇನ್ನೂ ಕೆಲವರು ಕಾಲೆಳೆಯಲು ಬರುತ್ತಾರೆ. ಆದ್ದರಿಂದ ಹಳೆಯ ಶತ್ರುಗಳು ಬಂದು ಸಿಹಿಯಾಗಿ ಮಾತನಾಡಿದರೆ ತಕ್ಷಣ ನಂಬಬೇಡಿ. ಒಡೆದ ಕನ್ನಡಿ ಮತ್ತು ಮುರಿದ ನಂಬಿಕೆಯನ್ನು ಮತ್ತೆ ಮೊದಲಿನಂತೆ ಜೋಡಿಸಲು ಸಾಧ್ಯವಿಲ್ಲ.
ವೃಶ್ಚಿಕ ರಾಶಿಯವರೇ, ಆ 3 ಅಕ್ಷರಗಳ ಬಗ್ಗೆ ಹೇಳುವ ಮುನ್ನ ಒಂದು ವಿಷಯ. ಈ ಮೂವರು ನಿಮಗೆ ಹೊಸಬರಲ್ಲ. ಒಬ್ಬರು ಈಗಲೂ ನಿಮ್ಮೊಂದಿಗೆ ಮಾತನಾಡುತ್ತಿರುವವರು, ಇನ್ನೊಬ್ಬರು ಹಿಂದೆ ಆಪ್ತರಾಗಿದ್ದು ಈಗ ದೂರವಾಗಿರುವವರು, ಮತ್ತು ಮತ್ತೊಬ್ಬರು ನೀವು ಊಹಿಸದ ರೀತಿಯಲ್ಲಿ ಮರಳಿ ಬರಲು ಯತ್ನಿಸುತ್ತಿರುವವರು. ಇವರ ಅಸಲಿ ಮುಖ ಯಾರಿಗೂ ಪೂರ್ತಿಯಾಗಿ ತಿಳಿದಿಲ್ಲ. ಏಕೆಂದರೆ ಇವರು ಹೊರಗಡೆ ತುಂಬಾ ಒಳ್ಳೆಯವರಂತೆ ನಟಿಸುತ್ತಾ ನಿಮ್ಮ ಬಗ್ಗೆ ಕಾಳಜಿ ಇರುವಂತೆ ಮಾತನಾಡುತ್ತಾರೆ. ಆದರೆ ಅವರ ಮನಸ್ಸಿನೊಳಗಿನ ಕಪಟತನ ನಿಮಗೆ ತಿಳಿಯುತ್ತಿಲ್ಲ. ಅದಕ್ಕಾಗಿಯೇ ಕೇವಲ ಮಾತುಗಳನ್ನು ಕೇಳಿ ಯಾರನ್ನೂ ನಂಬಬೇಡಿ. ಅವರ ನಡವಳಿಕೆಯನ್ನು ಗಮನಿಸಿ. ನೀವು ಕಷ್ಟದಲ್ಲಿದ್ದಾಗ ಅವರು ಹೇಗೆ ವರ್ತಿಸಿದ್ದರು ಎಂಬುದನ್ನು ನೆನಪಿಸಿಕೊಳ್ಳಿ. ನಾನು ಹೇಳಲಿರುವ ಆ 3 ಅಕ್ಷರಗಳಲ್ಲಿ ಒಂದು ಅಕ್ಷರವು ನಿಮ್ಮ ಅತ್ಯಂತ ಆಪ್ತರ ಹೆಸರಿನಲ್ಲೂ ಇರಬಹುದು. ಆದ್ದರಿಂದ ಇದನ್ನು ಅಸ್ತಿತ್ವದಲ್ಲೇ ಸ್ಕಿಪ್ ಮಾಡಬೇಡಿ. ಇಲ್ಲದಿದ್ದರೆ ಇದು ಮುಂಚೆಯೇ ತಿಳಿದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಈ 3 ಅಕ್ಷರಗಳು ಎಲ್ಲರಿಗೂ 100ಕ್ಕೆ 100 ಅನ್ವಯಿಸದೇ ಇರಬಹುದು. ಆದರೆ ಹೆಚ್ಚಿನ ವೃಶ್ಚಿಕ ರಾಶಿಯವರಿಗೆ ಈ ಅಕ್ಷರಗಳ ವ್ಯಕ್ತಿಗಳಿಂದಲೇ ಮಾನಸಿಕ ಹಿಂಸೆ, ದ್ರೋಹ ಅಥವಾ ನಿರಾಶೆ ಉಂಟಾಗಿದೆ. ಮೊದಲನೆಯದಾಗಿ ಕೆ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿ. ಈತ ಅತ್ಯಂತ ಬುದ್ಧಿವಂತನಾಗಿದ್ದು ಹೊರಗಡೆ ತುಂಬಾ ಒಳ್ಳೆಯವನಂತೆ ಮತ್ತು ನಿಮ್ಮ ಮೇಲೆ ಅಪಾರ ಕಾಳಜಿ ಇರುವಂತೆ ನಟಿಸುತ್ತಾನೆ. ಅವನು ನಿಮ್ಮ ಕಷ್ಟ, ಆರೋಗ್ಯ ಮತ್ತು ಕುಟುಂಬದ ಬಗ್ಗೆ ವಿಚಾರಿಸುತ್ತಾ ತುಂಬಾ ಆಪ್ತನಂತೆ ನಟಿಸುತ್ತಾನೆ. ಆದರೆ ಇಲ್ಲೇ ಜಾಗರೂಕರಾಗಿರಬೇಕು. ಆತ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ, ಹಣಕಾಸಿನ ಪರಿಸ್ಥಿತಿ ಹೇಗಿದೆ, ಮುಂದಿನ ಯೋಜನೆಗಳೇನು ಎಂಬುದನ್ನು ತಿಳಿದುಕೊಳ್ಳಲು ಯತ್ನಿಸುತ್ತಾನೆ. ನೀವು ಮುಗ್ಧತೆಯಿಂದ ಎಲ್ಲವನ್ನೂ ಹೇಳಿಕೊಂಡರೆ ಆ ಮಾಹಿತಿಯನ್ನೇ ನಂತರ ನಿಮಗೆ ವಿರುದ್ಧವಾಗಿ ಬಳಸುತ್ತಾನೆ. ಆದ್ದರಿಂದ ಕೆ ಅಕ್ಷರದ ವ್ಯಕ್ತಿಗಳಿಂದ ದೂರವಿರಿ. ಇನ್ನು ಪಿ ಅಕ್ಷರದ ಹೆಸರು ಆರಂಭವಾಗುವ ವ್ಯಕ್ತಿ. ಈತನಿಗೆ ಕೇವಲ ತನ್ನ ಅಗತ್ಯವಿದ್ದಾಗ ಮಾತ್ರ ನೀವು ನೆನಪಾಗುತ್ತೀರಿ. ಎಂದೂ ನಿಮ್ಮನ್ನು ವಿಚಾರಿಸದ ಈತ ತನಗೆ ಹಣ ಸಹಾಯ ಅಥವಾ ಯಾವುದೇ ಲಾಭ ಬೇಕಾದಾಗ ಮಾತ್ರ ಮೊದಲು ನಿಮಗೆ ಫೋನ್ ಮಾಡುತ್ತಾನೆ. ನಿಮ್ಮ ಒಳ್ಳೆಯತನವನ್ನೇ ಬಂಡವಾಳವಾಗಿಸಿಕೊಂಡು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳಲು ನೋಡುತ್ತಾನೆ. ಈ ವ್ಯಕ್ತಿ ತನ್ನ ಮಾತುಗಳಲ್ಲಿ ಅತಿಯಾದ ನೋವನ್ನು ತೋರಿಸುತ್ತಾ ನನಗೆ ನೀನಿಲ್ಲದೆ ಬೇರೆ ಯಾರೂ ಇಲ್ಲ, ಈ ಒಂದು ಬಾರಿ ಸಹಾಯ ಮಾಡು ಎಂದು ಗೋಗರೆಯುತ್ತಾನೆ. ಆದರೆ ನೀವೊಮ್ಮೆ ಸಹಾಯ ಮಾಡಿದರೆ ಆತ ಮತ್ತೆ ಮೊದಲಿನಂತೆಯೇ ಆಗುತ್ತಾನೆ. ಆದ್ದರಿಂದ ಪಿ ಅಕ್ಷರದ ವ್ಯಕ್ತಿಗಳ ವಿಷಯದಲ್ಲಿ ಎಚ್ಚರವಿರಲಿ. ಮೂರನೆಯದಾಗಿ ಎಸ್ ಅಕ್ಷರದ ವ್ಯಕ್ತಿ. ಈತ ಹೆಚ್ಚು ಅಪಾಯಕಾರಿ. ಏಕೆಂದರೆ ಈತ ನೇರವಾಗಿ ಹಾನಿ ಮಾಡದೆ ನಿಮ್ಮ ಸ್ನೇಹಿತನಂತೆ ನಟಿಸುತ್ತಾ ನಿಮ್ಮ ಪ್ರತಿ ವಿಷಯವನ್ನು ತಿಳಿಯಲು ಯತ್ನಿಸುತ್ತಾನೆ. ನೀವು ಎಲ್ಲಿಗೆ ಹೋಗುತ್ತೀರಿ, ಯಾರೊಂದಿಗೆ ಮಾತನಾಡುತ್ತೀರಿ, ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬ ಆಸಕ್ತಿ ಈತನಿಗಿರುತ್ತದೆ. ನಿಮ್ಮ ರಹಸ್ಯಗಳನ್ನು ಬೇರೆಯವರ ಮುಂದೆ ಹೇಳಿ ನಿಮ್ಮ ಹೆಸರನ್ನು ಕೆಡಿಸುವ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಾನೆ. ಆದ್ದರಿಂದ ಎಸ್ ಅಕ್ಷರದ ವ್ಯಕ್ತಿಗಳ ಬಗ್ಗೆ ಜಾಗರೂಕರಾಗಿರಿ. ಕೊನೆಯದಾಗಿ ವೃಶ್ಚಿಕ ರಾಶಿಯವರೇ, ಈ ಅಕ್ಷರಗಳಿರುವ ಪ್ರತಿಯೊಬ್ಬರೂ ಕೆಟ್ಟವರಂತಲ್ಲ. ನಿಮ್ಮ ಜೀವನದಲ್ಲಿರುವ ಇಂತಹ ವ್ಯಕ್ತಿಗಳ ಮಾತು ಮತ್ತು ನಡವಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ನೀವೇ ನಿರ್ಧಾರ ತೆಗೆದುಕೊಳ್ಳಿ. ಕೇವಲ ಹೆಸರಿನ ಆಧಾರದ ಮೇಲೆ ಯಾರನ್ನೂ ತಪ್ಪಾಗಿ ತಿಳಿಯಬೇಡಿ. ಈ ವಿಡಿಯೋ ಕೇವಲ ದ್ರೋಹದ ಬಗ್ಗೆ ಅಷ್ಟೇ ಅಲ್ಲ, ದೇವರು ನಿಮಗಾಗಿ ಸಿದ್ಧಪಡಿಸಿರುವ ಶುಭ ಕಾಲದ ಬಗ್ಗೆಯೂ ಆಗಿದೆ. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಈಗ ಮತ್ತೆ ಆರಂಭವಾಗಲಿವೆ. ಕೆಲವರಿಗೆ ಉದ್ಯೋಗಾವಕಾಶಗಳು ಸಿಗಲಿವೆ. ಬರಬೇಕಾದ ಹಣ ಕೈ ಸೇರಲಿದೆ. ಕೌಟುಂಬಿಕ ಸಮಸ್ಯೆಗಳು ಕಡಿಮೆಯಾಗಲಿವೆ ಮತ್ತು ಆರೋಗ್ಯ ಸುಧಾರಿಸಲಿದೆ. ಮುಖ್ಯವಾಗಿ ನೀವು ಹಿಂದೆ ಪಟ್ಟ ಕಷ್ಟಗಳಿಗೆ ಈಗ ಫಲ ಸಿಗಲು ಪ್ರಾರಂಭವಾಗುತ್ತದೆ. ನೆನಪಿಡಿ, ನಿಮಗೆ ಮೋಸ ಮಾಡಿದವರ ಮೇಲೆ ಹಗೆತನ ಸಾಧಿಸುವ ಅಗತ್ಯವಿಲ್ಲ. ಅವರಿಗೆ ಶಿಕ್ಷೆ ನೀಡುವುದು ನಿಮ್ಮ ಕೆಲಸವಲ್ಲ, ಅದನ್ನು ಕರ್ಮ ನೋಡಿಕೊಳ್ಳುತ್ತದೆ. ದೇವರ ನ್ಯಾಯ ತಡವಾದರೂ ಸಿಗುವುದು ಖಂಡಿತ. ಆದ್ದರಿಂದ ನೀವು ನಿಮ್ಮ ಜೀವನ, ಬೆಳವಣಿಗೆ ಮತ್ತು ಕುಟುಂಬದ ಕಡೆಗೆ ಗಮನ ಕೊಡಿ. ಅದೇ ನಿಮಗೆ ನಿಜವಾದ ಯಶಸ್ಸು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.